ಈಗ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಪುರಸ್ಕಾರ ಸಮರ್ಪಿಸುವ ಹೊತ್ತು. ಶ್ರೀ ಬಿ ಎಂ ರಮೇಶ್ ಅವರು ದಯವಿಟ್ಟು ಮುಂದೆ ಇಟ್ಟಿರುವ ಆಸನಕ್ಕೆ ಬರಬೇಕು. ನಮ್ಮ ಈ ಇಡೀ ಕಾರ್ಯಕ್ರಮದ ಪರಮ ಕೇಂದ್ರ ಬಿಂದುಗಳಾದ ಶ್ರೀ ಪರಮ ಪೂಜ್ಯ ಯತಿರಾಜ ಜಿಯರ್ ಸ್ವಾಮಿಗಳು ಮತ್ತು ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರು, ವಿಜಯ ಸಿಂಹಾಚಾರ್ಯರು, ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನಮ್ಮ ಸಂಸ್ಥೆಯ ಗೌರವವನ್ನು ಅವರಿಗೆ ಅರ್ಪಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇವೆ. ಸನ್ಮಾನವನ್ನು ನಡೆಸಿಕೊಟ್ಟ ಪರಮ ಪೂಜ್ಯರನ್ನು ವಂದಿಸ್ತೇನೆ. ಹಾಗೆ ಎಲ್ಲ ಗಣ್ಯರಿಗೂ ವಂದನೆಗಳು. ನಾವು ಅಪ್ಪನ ಉಪಸ್ಥಿತಿಯಲ್ಲೇ ಈ ಸನ್ಮಾನ ಆರಂಭ ಮಾಡಿ, ಪ್ರಥಮದಲ್ಲಿ ಬೆಂಗಳೂರಿನ ಶಂಕರ್ ಅನ್ನುವ ವಿದ್ವಾಂಸರು, ಮಂಗಳೂರಿನ HR ವಿಶ್ವಾಸ್ ಅವರು, ಅದಾದ ಮೇಲೆ ಮೇಲುಕೋಟೆಯ MA ಆಳ್ವಾರ್ ಅವರು, ಆನಂತರದಲ್ಲಿ ವರಖೇಡಿಯವರು ದೆಹಲಿಯಿಂದ, ಈ ಮಧ್ಯೆ ಉಮಾಕಾಂತ್ ಭಟ್ರು ಮತ್ತು HV ನಾಗರಾಜರಾವ್ ಅವರು, ಇಷ್ಟು ಜನರನ್ನು, ಬಹುತೇಕ ಎಲ್ಲರನ್ನ ಅಪ್ಪ ತನ್ನ ಉಪಸ್ಥಿತಿಯಲ್ಲಿ ಸನ್ಮಾನಿಸಿದ್ದಾರೆ. HV ನಾಗರಾಜರಾವ್ ಅವರನ್ನು ಸನ್ಮಾನಿಸುವ ಹೊತ್ತಿಗೆ ಮಾತ್ರ ಅಪ್ಪ ಇರಲಿಲ್ಲ. ಕಳೆದ ವರಖೇಡಿಯವರನ್ನು ಮತ್ತು MA ಆಳ್ವಾರ್ ಅವರನ್ನು ಕೂಡ ಅಪ್ಪನ ಅನುಪಸ್ಥಿತಿಯಲ್ಲಿ ಸನ್ಮಾನಿಸಲಾಗಿತ್ತು. ಈಗ ಶ್ರೀ ಬಿ ಎಂ ರಮೇಶ್ ಅವರು, ನಮ್ಮ ಸಂಸ್ಥೆಯ ಈ ಪ್ರಶಸ್ತಿ ಆಯ್ಕೆ ಸಮಿತಿ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್, ಉಮಾಕಾಂತ್ ಭಟ್ ಮತ್ತು HV ನಾಗರಾಜರಾವ್ ಈ ಮೂವರಿಂದ ಆಗುತ್ತೆ. ಬಹಳ ಎಷ್ಟೋ ಬಾರಿ ನನಗೆ ಇವರನ್ನು ಈ ಸಾರಿ ಸನ್ಮಾನಕ್ಕೆ ಆಯ್ಕೆ ಮಾಡ್ಬೋದಾ ನೋಡಿ ಅನ್ನುವ ಯಾರಿಂದಾದರೂ ಬಂದ ಉಲ್ಲೇಖವನ್ನು ನಾನು ಮಲ್ಲೇಪುರಂ ಅವರ ಗಮನಕ್ಕೆ ತರ್ತಿದ್ದೆ. ಹೀಗೊಬ್ಬರು ಕೇಳ್ತಾರೆ ನೋಡಿ, ಇವರನ್ನು ಆಯ್ಕೆ ಮಾಡ್ಬೋದಾ ಅನ್ನೋದು ಬಿಟ್ಟರೆ ನಾನು ಯಾವುದೇ ಈ ವಿಷಯದಲ್ಲಿ ಇದುವರೆಗೂ ಮೂಗು ಹಾಕಿಲ್ಲ. ಆದರೆ ಈ ವರ್ಷ ಒಂದು ಅಚಾನಕ್ ಸಂದರ್ಭ, ನಾನು ಮತ್ತು ನನ್ನ ಒಟ್ಟಿಗೆ ಒಬ್ಬ ಹುಡುಗ, ನಾವಿಬ್ಬರು ಪುರಾಣ ಪಠನ ಮಾಡ್ತೀವಿ, ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಒಂದೊಂದು ಗಂಟೆ. ಓದ್ತಾ ಓದ್ತಾ ನನಗೆ ಒಂದು ಪ್ರಶ್ನೆ ಬಂತು. ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಒಂದೊಂದು ಅವತಾರ, ಒಂದು ಪಾತ್ರ, ಪ್ರಹ್ಲಾದ ಇರಬಹುದು, ವಿಶ್ವಾಮಿತ್ರ ಇರಬಹುದು, ಒಂದೊಂದು ಕಡೆ ಒಂದೊಂದು ಥರದ ಚಿತ್ರಣ. ನಮಗೆ ಅದನ್ನು ಓದಿದಾಗ ಅದು ನೆನಪಿರ್ತದೆ, ಇದನ್ನು ಓದಿದಾಗ ಅಲ್ಲಿ ಏನೋ ಬೇರೆ ಇತ್ತು ಅಂತ ನೆನಪಾಗತ್ತೆ. ಮತ್ತೊಮ್ಮೆ ರೀಕಲೆಕ್ಟ್ ಮಾಡಬೇಕು, ಓದಬೇಕು. ನಾನು ಹೀಗೆ ನನ್ನ ಜೊತೆಗಿದ್ದ ಹುಡುಗನಿಗೆ ಹೇಳಿದೆ, ಅಲ್ಲ ಇದನ್ನು ಅಷ್ಟು ಪುರಾಣಗಳಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದನ್ನು ಸಂಗ್ರಹಿಸಿ ಒಬ್ಬರು ಒಂದು ಕಡೆ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಾಗ್ತಿತ್ತು. ಪ್ರಹ್ಲಾದ ಅಂತ ಹಾಕಿದ ಕೂಡಲೇ 18 ಪುರಾಣಗಳಲ್ಲಿ ಹೇಗೆ ಪ್ರಹ್ಲಾದ ಇದ್ದಾನೆ, ಅಥವಾ ನಾವು ಯಾವುದೇ ಒಂದು ಅವತಾರವನ್ನು, ವಾಮನ ಅಂತ ಹಾಕಿದ ಕೂಡಲೇ ಏನೇನು, ವರಾಹ ಅವತಾರ ಅಂದ ಕೂಡಲೇ ಏನೇನು, ಹೀಗೆ ಸಿಕ್ಕರೆ ಚೆನ್ನಾಗಿರ್ತದಲ್ವಾ ಅಂತ ನಾನು ಈಗ ಓಡಾಡ್ತಾ ಇದ್ದಾನಲ್ಲ ಮಂಜುನಾಥ್, ಆ ಹುಡುಗನ ಜೊತೆಗೆ ಹೇಳಿದೆ.
ಆಗ ಮಂಜುನಾಥ್ ಹೇಳಿದ, ಈ ಕೆಲಸವನ್ನು ಆಗಲೇ ಒಬ್ಬರು ಮಾಡಿದ್ದಾರೆ, ನೀನು ಸುಮ್ಮನೆ ಪ್ರಹ್ಲಾದ ಅಂತ ಹಾಕಿದರೆ ಸಾಕು, 18 ಪುರಾಣಗಳಲ್ಲಿ ಪ್ರಹ್ಲಾದ ಹೇಗಿದ್ದಾನೆ, ವಾಮನ ಅವತಾರ ಹಾಕಿದರೆ ಸಾಕು, ಅಷ್ಟು ಪುರಾಣಗಳಲ್ಲಿ ಏನೇನು ಇತರ ಎಲ್ಲ ವಿವರಗಳು, ಬರೇ ಪುರಾಣದ್ದಲ್ಲ, ಇಡೀ ಶಾಸ್ತ್ರೀಯ ಗ್ರಂಥಗಳಲ್ಲಿ ಪ್ರಹ್ಲಾದನ ಬಗ್ಗೆ, ಇಡೀ ಶಾಸ್ತ್ರೀಯ ಗ್ರಂಥಗಳಲ್ಲಿ ವರಾಹ ಅವತಾರದ ಬಗ್ಗೆ ಸಿಕ್ಕುವ ಹಾಗೆ ಒಬ್ಬರು ಮಾಡಿದ್ದಾರೆ ಅಂದ. ಯಾರು ಮಾರಾಯ ಅಂದಾಗ ಅವನು BM ರಮೇಶ್ ಅವರ ಹೆಸರು ಹೇಳಿ ಅವರ ವೆಬ್ಸೈಟಿನ ಅಷ್ಟು ಲಿಂಕ್ ಕಳುಹಿಸಿ, ನೋಡು ಅವರು ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ನನಗೆ ಒಮ್ಮೆ ಗಮನಕ್ಕೆ ತಂದಾಗ, ಒಂದು ಓದುವ ವಿದ್ಯಾರ್ಥಿಗಳಿಗೆ ಒಬ್ಬ ಸಂಶೋಧಕ ರೆಡಿ ಮಾಡಿ ಕೊಟ್ಟರೆ ಏನು ಸಂತೋಷ ಆಗ್ತದೆ, ಆ ಸಂತೋಷವನ್ನು ನಾವು ಅನುಭವಿಸಿದಾಗ ನಾನು ಅದನ್ನು ಪ್ರಥಮ ಬಾರಿಗೆ ಹೀಗೊಬ್ಬರು ಇದ್ದಾರೆ, ನಿಮಗೆ ನೋಡಿ 3 ಜನ ಆಯ್ಕೆ ಸಮಿತಿಯವರು ಹೌದು ಅನಿಸಿದರೆ ನೀವು ಮಾಡಿ ಅಂತ ಯಥಾ ಪ್ರಕಾರ ಮಲ್ಲೇಪುರಂ ಅವರ ಗಮನಕ್ಕೆ ತಂದೆ. ಆಯ್ಕೆ ಸಮಿತಿಯ 3 ವಿದ್ವಾಂಸರು ಕೂಡ ಇಲ್ಲ, ನಾವು BM ರಮೇಶ್ ಅವರನ್ನು ಆಯ್ಕೆ ಮಾಡ್ತೇವೆ ಅಂತ ತೀರ್ಮಾನ ಮಾಡಿದರು. ಆಗ ನಮ್ಮಿಬ್ಬರ ನಡುವೆ ನಡೆದ ಇನ್ನೊಂದು ಮಾತುಕತೆ ಏನು ಅಂದರೆ, ಬರೇ ಪ್ರಶಸ್ತಿ ಘೋಷಣೆ ಮಾಡಿದರೆ ಆಗೋದಿಲ್ಲ, ಪುರಸ್ಕೃತರು ಇಲ್ಲಿ ಬಂದು ತೆಗೆದುಕೊಳ್ಳುವ ಹಾಗಿದ್ರೆ ಮಾತ್ರ ನಾವು ಘೋಷಿಸ್ತೇವೆ, ಇಲ್ಲದ್ರೆ ಇಲ್ಲ. ಈಗ 2ನೆಯ ಸಮಸ್ಯೆ, ನಾವು ಹೇಗೋ ಎಲ್ಲ ಮಾಡಿ ಅವರ ನಂಬರ್ ಸಂಪಾದನೆ ಮಾಡಿದ್ವಿ, ಅದಕ್ಕೂ ಸುಮಾರು ತಿಂಗಳು ಕಾಲವೇ ಹಿಡಿದಿತ್ತು ನಮಗೆ. ನಾವು ಅವರನ್ನು ಸಂಪರ್ಕ ಮಾಡಿದಾಗ ನಾನು ಅವರ ಜೊತೆಗೆ ಹೀಗೆ ಹೇಳಿದೆ. ಅವರು ಮೊದಲನೇ ಮಾತು ಹೇಳಿದ್ದು, ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದು ನನ್ನಷ್ಟಕ್ಕೆ, ನನ್ನ ಸಂತೋಷಕ್ಕೆ. ನಿಮಗೆ ಗೊತ್ತಿರಲಿ, ಅವರ ವೆಬ್ಸೈಟ್, ಅವರ ಡೌನ್ಲೋಡ್ ಮಾಡಿಕೊಟ್ಟ ಎಲ್ಲ 18 ಪುರಾಣಗಳಲ್ಲಿ ಯಾವುದು ಅರಮನೆಯ ಪ್ರಕಟಣೆ ಇದೆ ಅಷ್ಟನ್ನು ಅವರು ಅಪ್ಲೋಡ್ ಮಾಡಿಕೊಟ್ಟಿದ್ದಾರೆ ನಮಗೆ. ಎಲ್ಲ ಉಪನಿಷತ್ತುಗಳು 108 ಅವುಗಳ ಹೆಸರು, ಅದರ ಜೊತೆಗೆ ಇರುವ ಈಗ ಲಭ್ಯ ಇರುವ ಎಲ್ಲ ಉಪನಿಷತ್ತುಗಳ ಪಠ್ಯ, ಹಾಗಲ್ಲದೆ ವೇದಗಳು ಯಾವುದಿವೆ ಅವುಗಳ ಎಲ್ಲ ಲಭ್ಯ ಇರುವುದುಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ತಾನು ಮಾಡ್ತಾ ಇರುವ ಮಹಾಭಾರತದ ಕನ್ನಡ ಅನುವಾದ, ಇದಲ್ಲದೆ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಹ್ಲಾದ ಅಂತ ಟೈಪ್ ಮಾಡಿದರೆ ನಮಗೆ ಸಿಕ್ಕುವ ಮಾಹಿತಿ, ಹೀಗೆ ಅವರ ಕೆಲಸ ಅದು ಬಹಳ ವ್ಯಾಪಕವಾದದ್ದು. 10 ಜನ 20 ಜನ ಕೂತು ಮಾಡುವ ಸಂಶೋಧನೆ 30 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ನಿರಂತರ ಕೆನಡಾದಲ್ಲಿದ್ದು ಮಾಡ್ತಿದ್ದಾರೆ. ಇದರ ಜೊತೆಗೆ ನಾನು ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ಯಾವ ಡೌನ್ಲೋಡಿಗೂ ಹಣ ಇಲ್ಲ, ಅಂದರೆ ಅವರು ಯಾವ ಸ್ವಾರ್ಥದಿಂದ ಕೆಲಸ ಮಾಡಿಲ್ಲ, ಅದರ ಹಣ ಪಡೆಯುವ ಉದ್ದೇಶವೋ ಆರ್ಥಿಕವಾಗಿ ಏನೋ ಸುಧಾರಣೆಗೂ ಅಲ್ಲ, ಅವರ ಪೂರ್ತಿಯಾದ ಸಮರ್ಪಣೆ. ಆಗ ನಾನು ಅವರಿಗೆ ಹೇಳಿದ ಮಾತು, ನೀವು ಹೀಗೆ ನಮ್ಮ ಸಂಸ್ಥೆಯಿಂದ ಒಂದು ಗೌರವ ಸ್ವೀಕರಿಸಬೇಕು, ನಾವು ನಮ್ಮ ಆಯ್ಕೆ ಸಮಿತಿಯವರು ಹೇಳುವ ಮಾತನ್ನು ನೀವು ಆಯ್ಕೆ ಆಗಿದ್ದೀರಿ ಅನ್ನೋದನ್ನು ಹೇಳುವುದಕ್ಕೆ ಕರೆ ಮಾಡಿದ್ದು ಅಂತ. ಆಗ ಒಂದು ಮಾತು ಹೇಳಿದ್ರು ಅವರು, ನಾನು ಎಲೆಮರೆಯ ಕಾಯಿಯ ಹಾಗೆ ಇಷ್ಟು ವರ್ಷ ಇದ್ದೇನೆ, ನನಗೆ ಹಾಗೇ ಇದ್ದು ಕೆಲಸ ಮಾಡೋದಕ್ಕೆ ಇಷ್ಟ, ನನಗೆ ಇದೆಲ್ಲ ಬೇಡ ಅಂತ. ನಾನು ಸ್ವಲ್ಪ ಸ್ವಾತಂತ್ರ್ಯ ತೆಗೆದುಕೊಂಡು ಅವರಿಗೆ ಹೇಳಿದ್ದು, ಪುರಾಣ ಪಠನ ಮಾಡಿದರೆ ಕೆಲವು ಫಲಗಳನ್ನು ವೇದವ್ಯಾಸರು ಆಗಾಗ್ಗೆ ಹೇಳ್ತಾರೆ, ಅದು ಎಲ್ಲ ಶಾಸ್ತ್ರ ಗ್ರಂಥಗಳ ಬಗ್ಗೆಯೂ ಅನ್ವಯಿಸುವ ಮಾತು. ಮಹಾಭಾರತದ ಅಧ್ಯಯನ ಮಾಡುವಾಗಲೂ ಪ್ರತಿ ಅಧ್ಯಾಯಕ್ಕೆ ಇಂತಿಂಥ ಫಲ ಅನ್ನೋದು ಮಾತು ಇದೆ, ಅದು ರಾಮಾಯಣಕ್ಕೂ ಇದೆ, ಪುರಾಣ ಪಠನಕ್ಕೂ ಇದೆ. ಅಲ್ಲಿರುವ ಮಾತು ಏನು ಅಂದರೆ, ನಿಮ್ಮನ್ನು ಕೀರ್ತಿ, ಯಶಸ್ಸು, ಪ್ರಸಿದ್ಧಿ ಮತ್ತು ಎಲ್ಲ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅಂತ. ಈ ಮಾತನ್ನು ನಾನು ಅವರಿಗೆ ಹೇಳಿದೆ. ಈಗ ನೀವು ಎಲೆಮರೆ ಕಾಯಿಯ ಹಾಗೆ ಕೆಲಸ ಮಾಡ್ತೇನೆ ಅಂತೀರಿ, ವೇದವ್ಯಾಸರು ಹೀಗೆ ಹೇಳಿದ್ದಾರೆ, ಯಾರ ಮಾತು ಸತ್ಯ ಆಗಬೇಕು? ಅವರು ಕೂಡಲೇ ಹೌದು, ವೇದವ್ಯಾಸರ ಮಾತೇ ಸತ್ಯ ಆಗಬೇಕು ಅಂತ ಒಪ್ಪಿಕೊಂಡು ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬರಬೇಕಾದ್ರೆ 2ನೆಯ ತೊಡಕು, ಕೆನಡಾದಿಂದ ಬರಬೇಕಲ್ಲ ಇದೇ ದಿನಾಂಕಕ್ಕೆ. ಎಷ್ಟು ಆಶ್ಚರ್ಯ ಮತ್ತು ಅಪ್ಪನ ವ್ಯವಸ್ಥೆ ಅಂತ ನಾವು ಭಾವಿಸುವುದು. ಯಾವ ದಿನಾಂಕ ಅಂತ ಕೇಳಿದರು, 13 ಅಂದೆ. 4 ತಿಂಗಳ ಮೊದಲೇ ಅವರೊಂದು NGO ನಡೆಸ್ತಾರೆ ಭಾರತದಲ್ಲಿ. 4 ತಿಂಗಳ ಮೊದಲೇ ನನ್ನ ಟಿಕೆಟ್ ಡಿಸೆಂಬರ್ 12, 13, 14, 15 ಆಗಿದೆ. ನಾನು ಬೇರೆ ಉದ್ದೇಶಕ್ಕಾಗಿ ನನ್ನ NGO ಮೀಟಿಂಗಿಗಾಗಿ ಬರುವವನಿದ್ದೇನೆ. ಎಷ್ಟು ಕೂಡಿ ಬಂತು. ಇದೆಲ್ಲದರ ಫಲವಾಗಿ ರಮೇಶ್ ಅವರು ಇದ್ದಾರೆ ಅಂದರೆ ಅಪ್ಪ ಆಯ್ಕೆ ಮಾಡಿದ್ದಾರೆ ಅಂತ ನಮ್ಮ ತಿಳುವಳಿಕೆ. ಅವರಿಗೆ ಅಪ್ಪನ ಹೆಸರಿನ ಈ ಪುರಸ್ಕಾರ ನಾವು ಕೊಟ್ಟುವ ಒಂದು ನೆಪಕ್ಕೆ ಸಂತೋಷ ಪಡ್ತಾ ಅವರ ಈ ದಾರಿಯನ್ನು ಅವರು ನಮ್ಮ ಜೊತೆಗೆ ಹಂಚಿಕೋಬೇಕು ಅಂತ ಪ್ರಾರ್ಥಿಸ್ತೇನೆ. ಉದ್ಯದಾದಿತ್ಯ ಸಂಕಾಶಂ ಪೀತವಾಸಸಮಚ್ಯುತಂ ಚಕ್ರಶಂಖ ಗದಾಪಾಣಿಂ ವಂದೇ ಲಕ್ಷ್ಮೀಪತಿಂ ಹರಿಂ. ಓಂ ಓಂ ನಮೋ ನಾರಾಯಣಾಯ. ನನ್ನ ಊರು ಬನದಕೊಪ್ಪದ ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಧ್ಯಾನಿಸ್ತೇನೆ ಈ ಸಮಯದಲ್ಲಿ.
ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜಜಿಯರ್ ಸ್ವಾಮಿಗಳಿಗೆ ನಮಸ್ಕಾರಗಳು. ಶ್ರೀ ಮಲ್ಲಪುರಂ ಅವರೇ, ಶ್ರೀ ಗುರುರಾಜ ಕರ್ಜಗಿಯವರೇ, ಶ್ರೀ ವಿಜಯಸಿಂಹ ಆಚಾರ್ಯರೇ ಮತ್ತು ಶ್ರೀ ಸುಚೇಂದ್ರ ಪ್ರಸಾದ್ ಅವರೇ, ಆಚಾರ್ಯರ ಈ 4ನೇ ಪುಣ್ಯಾರಾಧನಾ ಕಾರ್ಯಕ್ರಮದ ಆಯೋಜಕರಾದ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪ್ರಧಾನ ಟ್ರಸ್ಟಿಗಳಾದ ವೀಣಾ ಬನ್ನಂಜೆ ಅವರೇ, ಇತರ ಟ್ರಸ್ಟಿಗಳೇ, ಸಭೆಯಲ್ಲಿ ಆಸೀನರಾಗಿರುವ ಹಿರಿಯ ಕಿರಿಯ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಗವಂತನ ಲೀಲೆ ಯಾವಾಗಲೂ ಯಾರಿಗೂ ಅಚ್ಚರಿಯನ್ನು ಉಂಟು ಮಾಡದೇ ಇರೋದಿಲ್ಲ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ತನ್ನಷ್ಟಕ್ಕೆ ತಾನು ತನ್ನ ಸ್ವಾರ್ಥಕ್ಕಾಗಿ ಅಧ್ಯಯನ ಚಿಂತನೆಗಳನ್ನು ಮಾಡ್ತಾ ಇದ್ದವನನ್ನು ಗುರುತಿಸಿ ಇಂತಹ ಒಂದು ವಿದ್ವತ್ ಸಭೆಗೆ ಕರೆಯಿಸಿ ಪುರಸ್ಕಾರ ಕೊಡುವುದು ಅಂದರೆ ಇದು ಭಗವಂತನ ಅನಂತ ಲೀಲೆಗಳಲ್ಲಿ ಒಂದಾಗದೆ ಬೇರೆ ಇದಲ್ಲ. ಇದು ವೀಣಾ ಅವರು ಹೇಳಿದ ಹಾಗೇನೆ ಯೋಗ ನೀವು ಹೇಳಿದ ಹಾಗೆ ಇದೊಂದು ಯೋಗ. ಭಗವಂತನೇ ನಡೆಸಿ ಅವನೇ ರಚಿಸಿ ನಮಗಿತ್ತ ಶ್ರೀ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು ಎಂಬ ಸ್ವಾರ್ಥವೇ ಕಳೆದ ಸುಮಾರು 30 ವರ್ಷಗಳಿಂದ ನನ್ನನ್ನು ಈ ಒಂದು ಮಹಾಭಾರತದ ಅಧ್ಯಯನದಲ್ಲಿ ಸ್ವಾಧ್ಯಾಯದಲ್ಲಿ ತೊಡಗಿಸಿದೆ ಅಂತ ಹೇಳಬಹುದು. ಆದರೆ ಭಗವಂತನ ಇಚ್ಛೆಯನ್ನು ಯಾರು ಮೊದಲೇ ತಿಳಿದಿರ್ತಾರೆ. ಯಾಕೆಂದರೆ ಎಲೆಯ ಮರೆಯ ಕಾಯಿಯಂತೆ ಇರಬಯಸಿದ್ದ ನನ್ನನ್ನು ಹೀಗೆ ಗುರುತಿಸಿ ಪುರಸ್ಕಾರ ನೀಡಿದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ನನ್ನ ಅನಂತ ಧನ್ಯವಾದಗಳು. ನಿರಂತರವಾಗಿ ತಿರುಗ್ತಾ ಇರುವಂಥ ಈ ಕಾಲಚಕ್ರದಲ್ಲಿ ಋತುಗಳಂತೆ ಪುನಃ ಬರ್ತಾ ಇರುವಂಥ ವರ್ತಮಾನ, ಭೂತ, ಭವಿಷ್ಯತ್ತುಗಳನ್ನು ಇವುಗಳ ರಹಸ್ಯವು ಮಹಾಭಾರತದಲ್ಲಿ ಅಡಗಿದೆ ಅಂತ ಒಂದು ಅಭಿಪ್ರಾಯ ಇದೆ. ಸನಾತನ ಧರ್ಮ, ವೇದ, ಉಪನಿಷತ್ತು, ಪುರಾಣಗಳ ಸಾರವನ್ನೇ ತುಂಬಿಕೊಂಡಿರುವ ಇದೊಂದು ಪಂಚಮ ವೇದ ಅಂತ ಹೇಳಿಕೊಳ್ಳಿರುವಂಥ ಮಹಾನ್ ಗ್ರಂಥ ಎಂದು ಜಗತ್ತೇ ಇದನ್ನು ಮನ್ನಿಸ್ತದೆ. ಮಹಾಭಾರತ, ರಾಮಾಯಣ, ಪುರಾಣಗಳನ್ನು ಬಾಲ್ಯದಿಂದಲೇ ನಾನು ಆಸಕ್ತಿ ಹೊಂದಿ ಅದನ್ನು ಓದ್ತಾ ಬಂದಿದ್ದೆ. ನಾನು ಚಿಕ್ಕದೇ ಇರುವಾಗ ನಮ್ಮ ತಂದೆ ತಾಯಿಗಳು, ಅತ್ತೆ, ಚಿಕ್ಕಪ್ಪ, ಅಜ್ಜಿ, ಅಜ್ಜ ಎಲ್ಲರೂ ನನ್ನನ್ನೇ ಕೂಡಿಸ್ತಿದ್ರು ಓದಲಿಕ್ಕೆ. ಇದನ್ನೇ ಓದಬೇಕು, ನಾನೇ ಓದುವಂಥದ್ದು. ಹಾಗೆ ರಾಮಾಯಣ, ಮಹಾಭಾರತ, ಪುರಾಣಗಳನ್ನು. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಎಲ್ಲ ಓದ್ತಾ ಬಂದೆ ಬೇರೆ ಸುಮಾರು 50ಕ್ಕೂ ಹೆಚ್ಚು ಮಹಾಭಾರತವನ್ನು ಆಧರಿಸಿದ ಅದನ್ನು ಅನುವಾದವನ್ನು ಮಾಡಿರುವಂತಹ ಕನ್ನಡ, ಇಂಗ್ಲಿಷು, ಹಿಂದಿ ಭಾಷೆಗಳಲ್ಲಿ ನೋಡ್ತಾ ಬಂದೆ. ಪ್ರತಿಯೊಂದು ಕೃತಿಯು ಎಷ್ಟೊಂದು ಸೊಗಸಾಗಿದೆ, ಎಷ್ಟೊಂದು ರೋಮಾಂಚಕವಾಗಿದೆ. ಎಷ್ಟು ಸಾರಿ ಓದಿದ್ರೆ ನಮಗೆ ಅದನ್ನು ಮತ್ತೊಂದು ಓದಬೇಕು ಅಂತ ಅನಿಸುತ್ತೆ. ಆದರೆ ನನಗೆ ಅನಿಸ್ತಾ ಇತ್ತು, ಪ್ರತಿಯೊಬ್ಬರೂ ಅವರವರ ಒಂದೊಂದು ಕನ್ನಡಕ್ಕೆ ಹಾಕ್ಕೊಂಡು ನೋಡಿದ ಹಾಗೆ ಬೇರೆ ಆಯಾಮಗಳನ್ನು, ಬೇರೆ ವಿಷಯಗಳನ್ನು ಮಹಾಭಾರತದಲ್ಲಿ ಇರುವಂಥದ್ದನ್ನು ಅಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ. ಆದರೆ ನನಗೆ ಅನಿಸ್ತಾ ಇತ್ತು, ಈ ಮಹಾಭಾರತದಲ್ಲಿ ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಹೊಡೆದಾಟ, ಯುದ್ಧ, ಉಪದೇಶಗಳು, ಈ ಒಂದು ಸಂದರ್ಭಗಳು, ಘಟನೆಗಳು, ಇವೆಲ್ಲ ಬಹುಶಃ ಇದಷ್ಟೇ ಅರ್ಥ ಅಲ್ಲ, ಇದಷ್ಟಕ್ಕೆ ಸೀಮಿತವಾಗಿಲ್ಲ ಇದು ಮಹಾಭಾರತ. ಇದಕ್ಕೂ ಹೆಚ್ಚಿನ ಒಂದು ಅರ್ಥ ಇದೆ ಇದಕ್ಕೆ. ಅದು ಏನದು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಏನಿತ್ತು ನನಗೆ. ಆಮೇಲೆ ಈ ಒಂದು ಆಧಾರಿತ ಕೃತಿಗಳೇ ಇಷ್ಟೊಂದು ಸೊಗಸಾಗಿರುವಾಗ ಮೂಲ ಹೇಗಿರ್ಬೇಕು, ಅದು ಎಷ್ಟೊಂದು ಸೊಗಸಾಗಿರ್ಬೇಕು, ಅದನ್ನು ನೋಡೋಣ, ಮೂಲವನ್ನು ನೋಡಿ. ನೀವು ಹೇಳಿದ ಹಾಗೆ ನಮಗೆ ಆ ಗ್ರಂಥಗಳನ್ನು ಉಳಿದವರು ಬೇರೆಯವರು ಹೇಳಿದ್ದನ್ನು ನಾವು ಓದುವುದು ಒಂದು ವಿಚಾರ. ಅಂದರೆ ನಮಗೆ ಅದರಲ್ಲಿ ಆಸಕ್ತಿಯನ್ನು ಉಂಟು ಮಾಡಬಹುದು, ಅದರಲ್ಲಿ ನಮಗೆ ಸಂತೋಷವನ್ನು ಕೊಡಬಹುದು, ಮನೋರಂಜನೆ ಆಗಬಹುದು. ಆದರೆ ನಮಗೆ ಆ ಮೂಲ ಗ್ರಂಥವನ್ನು ನಾವೇ ಅದರ ಮುಂದೆ ಕುಳಿತು ನೋಡೋಣ ಅನ್ನುವಂಥದ್ದು ನನಗೆ ಒಂದು ಇದು ಹಂಬಲ ಇತ್ತು. ಆ ಕಾಡ್ತಿದ್ದ ಒಂದು ಪ್ರಶ್ನೆ ಏನಿದೆ, ಅದೇ ನನ್ನ ಮಹಾಭಾರತದ ಈ ಸ್ವಾಧ್ಯಾಯಕ್ಕೆ ಒಂದು ಥರ ತಳ್ಳಿತು ಅಂತ ಹೇಳಬಹುದು. ಆದರೆ ಈ ಸ್ವಾಧ್ಯಾಯಕ್ಕೆ
ಅನುವಾದಕ್ಕಿಂತ ಬೇರೆ ಸಾಧನ ಯಾವುದು? ನನಗನ್ಸುತ್ತೆ ಇದು ನಾವು ಅನುವಾದ ಮಾಡ್ತಾ ಹೋದಂಗೆ ಅದೇ ನಮ್ಮ ಸ್ವಾಧ್ಯಾಯ. ಯಾಕೆಂದ್ರೆ ಈ ಒಂದು ಮೂಲವನ್ನ ನಾವು ಅನುವಾದ ಮಾಡಬೇಕು ಅಂತಂದ್ರೆ ಅದನ್ನು ಓದಬೇಕು, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಮಗೆ ನಮ್ಮ ಭಾಷೆಯಲ್ಲಿ. ಅದರಲ್ಲೂ ಕೂಡ ನನಗನ್ಸುತ್ತೆ ಅನುವಾದ ಮಾಡೋದು ಇಂಗ್ಲೀಷ್ನಲ್ಲೂ ಮಾಡಬಹುದು ಅಂತ ಅನಿಸ್ತಾ ಇತ್ತು ನನಗೆ. ಯಾಕೆ ನಾವು ಇಂಗ್ಲೀಷ್ನಲ್ಲಿ ಮಾಡಬಾರದು ಅನುವಾದವನ್ನ ಅಂತ. ಆದ್ರೆ ನನಗನ್ನಿಸ್ತು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದರೆ ನನಗೆ ಆ ಸಂಸ್ಕೃತ ಭಾಷೆಯ ಸೊಗಸನ್ನು ಇನ್ನೂ ಹೆಚ್ಚಾಗಿ ಅನುಭವಿಸಬಲ್ಲೆ. ಯಾಕೆಂದ್ರೆ ಸಂಸ್ಕೃತ ಮತ್ತು ಕನ್ನಡ ಬಹಳಷ್ಟು ಹೊಂದಾಣಿಕೆ ಇದೆ. ನಾವು ಎಷ್ಟೋ ಶಬ್ದಗಳನ್ನು ನಮ್ಮ ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ, ನಮ್ಮ ಸಾಹಿತ್ಯಗಳಲ್ಲಿ ಎಷ್ಟು ಬಳಸ್ತೇವೆ ನಾವು ಅಂದರೆ ಅದು ಸಂಸ್ಕೃತ ಶಬ್ದಗಳೇ. ಅದನ್ನೇ ನಾವು ಬಳಸ್ತಾ ಬಂದಾಗ ನನಗೆ ಹಾಗೆ ನಾವು ಕನ್ನಡದಲ್ಲಿ ನಾನು ಅನುವಾದ ಮಾಡಬೇಕು, ಕನ್ನಡದಲ್ಲಿ ನಾನು ಸಂಸ್ಕೃತದ ಸೊಗಸನ್ನು ಅನುಭವಿಸಬೇಕು ಅಂತ ಹೇಳಿ ಅದನ್ನು ಸುಮಾರು 1997ರಲ್ಲಿ ನಾನು ಪ್ರಾರಂಭ ಮಾಡಿಕೊಂಡೆ ಈ ಅನುವಾದವನ್ನು. ಆವಾಗ ನನಗೆ ಸುಮಾರು 80% ಆಯಿತು ಅಂತ ಅಂದುವಾಗ ನನ್ನ ತುಂಬ ಜನ ಕೇಳ್ತಾ ಇದ್ರು, ಏನು ಮಾಡ್ತಾ ಇದೀಯ ನೀನು, ಅದ್ರ ಬಗ್ಗೆ ನಾನು ಕೇಳಿದೆ, ನೀನು ಏನೋ ಮಾಡ್ತಾ ಇದೀಯ ಅಂತ. ಅದ್ರ ನನಗೆ ಗೊತ್ತಿಲ್ವಲ್ಲ ಏನು ಮಾಡ್ತಾ ಇದೀಯ ಅಂತ, ಯಾಕೆ ನಮಗೆ ಹೇಳಬಾರ್ದು ಅದನ್ನು ಅಂತ ಹೇಳುವಾಗ ನಾನು 2017ರಲ್ಲಿ ನಾನು ಕೆನಡಾಕ್ಕೆ ಹೋದ ನಂತರ ಸ್ವಲ್ಪ ನಮಗೆ ಅಲ್ಲಿ ಬಿಡುವು ಸಿಕ್ಕಿತ್ತು. ಹಾಗಾಗಿ ಅದನ್ನು ಇಂಟರ್ನೆಟ್ನಲ್ಲಿ ಹಾಕಬೇಕು ಅಂಥೇಳಿ vyasa.online.com ಅಂಥೇಳಿ ಅದರಲ್ಲಿ ನನ್ನ ಅನುವಾದಗಳನ್ನು ಹಾಕ್ತಾ ಬಂದೆ. ನಾನೇ ಕಲಿತ್ಕೊಂಡೆ ಅದನ್ನು ಹೇಗೆ ವೆಬ್ಸೈಟ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಅದನ್ನು ಡಿಸೈನ್ ಮಾಡಬೇಕು, ಅದನ್ನೆಲ್ಲ ನಾನೇ ಕಲಿತ್ಕೊಂಡು ಸಂಗ್ರಹ ಮಾಡಿಬಿಟ್ಟು ಅದನ್ನೇ ನಾನು ಜನರಿಗೆ ಕೊಡ್ತಾ ಇದ್ದೇನೆ. ಈಗ ಒಂದು ಪುಸ್ತಕವನ್ನು ತರಬೇಕು ಅನ್ನೋ ಒಂದು ಒತ್ತಡ ಇದೆ. ಅದಕ್ಕಾಗಿ ನಾನು 2022ರಲ್ಲಿ ನಾನು 18 ಪರ್ವಗಳನ್ನು ಅನುವಾದ ಮಾಡಿದೆ. ಆದರೂ ಕೂಡ ನನಗೆ ತೃಪ್ತಿ ಸಿಗಲಿಲ್ಲ. ಇಷ್ಟೇ ಅಲ್ಲ ಇದು. ಯಾಕೆಂದ್ರೆ ಇದೊಂದು ಕಿಲಪರ್ವ ಇದೆ, ಹರಿವಂಶ, ಅದನ್ನು ನೋಡಬೇಕು ಅಂಥೇಳಿ ಅದನ್ನು ಸ್ಟಾರ್ಟ್ ಮಾಡಿದೆ, ಅದನ್ನು ಮುಗಿಸಿದ್ದೇನೆ ಈಗ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯನ್ನು ತೆಗೆದುಕೊಂಡು. ಸೊ ನನಗೆ ಈ ಒಂದು ಅನುವಾದಕ್ಕೆ ಯಾವುದನ್ನು ಬಳಸಬೇಕು, ಯಾವ ಮೂಲ ಶ್ಲೋಕಗಳು ಯಾವುದನ್ನು ಬಳಸಬೇಕು ಅಂತ ಅದೊಂದು ಗೊಂದಲ ಇತ್ತು. 1997ರಲ್ಲಿ ನನಗೆ ಆ ಒಂದು ಗೊಂದಲ ಇತ್ತು. ಅದಕ್ಕೆ ನಾನು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೋರಿ ಅಂತ ಏನು ಹೇಳ್ತಾ ಇದ್ದೇವೆ ನಾವು, ಪುಣೆಯವರು, ಅವರ ವಿಮರ್ಶಾತ್ಮಕ ಆವೃತ್ತಿ ಕ್ರಿಟಿಕಲ್ ಎಡಿಷನನ್ನು ಬಳಸಬೇಕು ಅಂತ ಹೇಳಿ. ಈ ಆವೃತ್ತಿ ಒಂದು ವಿಶೇಷ ಏನು ಅಂತಂದರೆ ಇದರಲ್ಲಿ ಸುಮಾರು 300 ಕರಡು ಪ್ರತಿಗಳನ್ನು, ಮ್ಯಾನುಸ್ಕ್ರಿಪ್ಟ್ಸು, ಕೆಲವೊಂದು ತಾಳೆ ಗ್ರಂಥಗಳು, ಅವುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಮ್ಮ ದೇಶದಲ್ಲಿ ಹೊರಗಿನ ದೇಶಗಳಿಂದ ಸಂಗ್ರಹ ಮಾಡಿ ಅದು ಪ್ರತಿಯೊಂದು ಶ್ಲೋಕಕ್ಕೂ ಯಾವ ಯಾವ ಕರಡು ಪ್ರತಿಗಳಲ್ಲಿ ಏನು ಪಾಠಾಂತರ ಇದೆ, ವ್ಯತ್ಯಾಸ ಏನಿದೆ, ಆಮೇಲೆ ಅಧಿಕ ಪಾಠಗಳು, ಅಧಿಕ ಶ್ಲೋಕಗಳು ಏನಿವೆ, ಇವೆಲ್ಲವನ್ನೂ ಕೊಟ್ಟು ಅದನ್ನು ಸಮಗ್ರವಾಗಿ ಒಂದು ಸಂಶೋಧನೆ ಮಾಡಿ ಕೊಟ್ಟಿರುವಂತಹದ್ದು ಆ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ನವರ ಒಂದು ಮಹಾನ್ ಕೊಡುಗೆ. ನಾನು ಅನುವಾದ ಮಾಡುವಾಗ ನಾನು ಯೋಚನೆ ಮಾಡಿದ್ದು ಅಂತಂದರೆ ಅವರು ಏನು ಕೊಟ್ಟಿದ್ದಾರೆ ಮೂಲ ಶ್ಲೋಕಗಳು, ಅದನ್ನು ಮಾತ್ರ ಸಾಕು ಮಾಡೋಣ ಅಂತ ನಾನು ಶುರು ಮಾಡಿದೆ. ಅದು 18 ಪರ್ವಗಳನ್ನು ಮುಗಿಸಿದ ನಂತರ, ಹರಿವಂಶವನ್ನು ಮುಗಿಸಿದ ನಂತರ ನನಗನ್ನಿಸ್ತು ಎಷ್ಟೋ ಭಾಗಗಳು ನಾವು ಸಣ್ಣಕ್ಕಿರಬೇಕಾದ್ರೆ ನಾವು ಏನು ಮಹಾಭಾರತ ಇದೆಲ್ಲ ಇದೆ ಅಂತ ತಿಳ್ಕೊಂಡಿದ್ವಿ, ಅದೆಲ್ಲ ಬಿಟ್ಟು ಹೋಗಿದೆ ಇದರಲ್ಲಿ, ಅದನ್ನು ತರೋಣ ಅಂಥೇಳಿ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಈ ಅಧಿಕ ಪಾಠಗಳು ಎಷ್ಟಿದೆ ಅಂಥೇಳಿ ಅದನ್ನು ಕೂಡ ತರಬೇಕು ಅಂಥೇಳಿ. ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಪ್ರಧಾನ ಸಂಪಾದಕರಾಗಿ ನಮ್ಮ ಈ ವಿಷ್ಣು ಸೀತಾರಾಮ್ ಸುಕ್ತಂಕರ್ ಅವರು, ಶ್ರೀಪಾದ ಕೃಷ್ಣ ಬೆಲ್ವಲ್ಕರ್ ಅವರು ಮತ್ತು ಪರಶುರಾಮ ಲಕ್ಷ್ಮಣ ವೈದ್ಯ, ಈ 3 ಸಂಪಾದಕರು ಅಷ್ಟೇ ಅಲ್ಲ, ಸಾಕಷ್ಟು ಸ್ಕಾಲರ್ಸ್ಗಳು ಸೇರಿ ಇದನ್ನೇನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಅನಿಸುತ್ತೆ ನಾನು ತುಂಬ ಅವರಿಗೆ ಚಿರಋಣಿ. ಯಾಕೆಂದರೆ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಟ್ಟವರು ಅಂದರೆ ಈ ಮಹಾನ್ ಸ್ಕಾಲರ್ಸ್ ಏನಿದ್ದಾರೆ, ಅವರು ನಮಗೆ ಇದನ್ನು ಮಾಡಿಕೊಟ್ಟಿದ್ದಾರೆ. ಅನುವಾದ ಮಾಡಬೇಕಾದ್ರೆ ನನಗೆ ಸಾಕಷ್ಟು ಸಹಾಯಗಳನ್ನು ಕೂಡ ತಗೊಳ್ಬೇಕಾಯ್ತು. ಸ್ವಲ್ಪ ನನಗೆ ಸಂಸ್ಕೃತ ಗೊತ್ತಿತ್ತು, ನನಗೆ ಕಲಿತಿದ್ದೆ ನಾನು ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ ಮತ್ತು ಕಾಲೇಜಿನಲ್ಲಿ. ಆದರೆ ಈ ಒಂದು ಗ್ರಂಥಗಳನ್ನು ನೋಡಬೇಕಾದ್ರೆ ನಮಗೆ ಇನ್ನೊಬ್ಬರ ಸಹಾಯ ತಗೊಂಡ್ರೆ ಬಹಳ ಒಳ್ಳೆಯದು. ಯಾಕೆಂದರೆ ಅವರು ಹೇಗೆ ನೋಡಿದ್ದಾರೆ ಇದನ್ನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗತ್ತೆ.
ಅದನ್ನು ಅವರ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಲ್ಲ, ನಾನು ನೋಡಬೇಕಾದ್ರೂ ಕೂಡ ಇನ್ನೊಬ್ಬರು ಏನು ನೋಡಿದ್ದಾರೆ, ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತ ದೃಷ್ಟಿಯಿಂದ ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಈ 3 ಭಾಷೆಗಳಲ್ಲಿರುವಂತಹ ಹಲವಾರು ಅನುವಾದಗಳನ್ನು ನನಗೊಂದು ದೇವರ ಕೃಪೆ ಅಂತಂದರೆ ನನಗೆ ಹಿಂದಿನೂ ಬರುತ್ತೆ, ಇಂಗ್ಲೀಷು ಗೊತ್ತಾಗತ್ತೆ, ಮತ್ತು ಕನ್ನಡನೂ ಓದ್ಬೋದು ಅಂಥೇಳಿ. ಸೊ ಕನ್ನಡದಲ್ಲಿ ಮುಖ್ಯವಾಗಿ 3 ಅನುವಾದಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ಒಂದು ಭಾರತ ದರ್ಶನದವರ ಕನ್ನಡ ಶ್ರೀಮನ್ ಮಹಾಭಾರತ, ಎಲ್ಲ ಮೂಲ ಶ್ಲೋಕಗಳು ಇಲ್ಲ ಅದರಲ್ಲಿ, ಒಂದು 32 ಸಂಪುಟಗಳಲ್ಲಿ ಇದೆ. ಒಂದು ಕೃತಿ ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಇನ್ನೊಂದು ಅಂದರೆ ನಮ್ಮ ದೇವ ಶಿಖಾಮಣಿ ಅಳಸಿಂಗಾಚಾರ್ಯರ ಒಂದು ಕನ್ನಡ ಅನುವಾದ, ಅದು ಕೂಡ ಬಹಳ ಅದ್ಭುತವಾಗಿರುವಂತಹ ಅನುವಾದ. ಅದರಲ್ಲಿ ಮೂಲ ಸಂಸ್ಕೃತ ಇಲ್ಲ, ನನಗೆ ಎಲ್ಲ ಪರ್ವಗಳು ಸಿಗಲಿಲ್ಲ, ಆದರೂ ಕೂಡ ಇದ್ದ ಪರ್ವಗಳನ್ನು ನೋಡಿಕೊಂಡು ಅದಕ್ಕೆ ಶ್ಲೋಕಗಳಿಗೆ ಹೊಂದಿಸ್ಕೊಂಡು ಅದನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ ನನ್ನ ಒಂದು ಅನುವಾದಕ್ಕೆ. 3ನೇದು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯವರದ್ದು. ಅವರು ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯ ಸಂಸ್ಕೃತ ಶ್ಲೋಕಗಳನ್ನು ಕೊಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂತ ಹೇಳಿ, ಅದರಲ್ಲಿ ನನಗೆ ಸಿಕ್ಕಿರೋದು ಆದಿಪರ್ವದ 2ನೇ ಭಾಗ ಮತ್ತು ವಿರಾಟ ಪರ್ವ. ಉಳಿದದ್ದು ಆಗಿದೆಯೋ ಇಲ್ವೋ, ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪೂರ್ತಿ ಬಹುಶಃ ಆಗಿಲ್ಲ, ಅದು ಅವರ ಅನುವಾದ ಕನ್ನಡ ಅಧ್ಯಯನ ಸಂಸ್ಥೆಯದ್ದು. ಬಟ್ ನನಗೆ ಸಿಕ್ಕಿರೋದು ಅದು 2. ಅದು ಕೂಡ ಚೆನ್ನಾಗಿದೆ. ಅನುವಾದಗಳೆಲ್ಲ ನಮಗೆ ಬಹಳ ಸಹಾಯಕ್ಕೆ ಆಯಿತು ಅಂಥೇಳಿ. ಮತ್ತು ಹಿಂದಿನಲ್ಲಿ ನಮಗೆ 2 ಅನುವಾದಗಳು ಮುಖ್ಯವಾಗಿ. ಒಂದು ಗೋರಕ್ಷಪುರ ಅವರ ಒಂದು ಮಹಾಭಾರತ 5 ಸಂಪುಟಗಳಲ್ಲಿ ಬಂದಿದೆ. ಅದರಲ್ಲಿ ಮೂಲವಾಗಿ ಅವರ ಸಂಸ್ಕೃತವನ್ನು ಶ್ಲೋಕಗಳನ್ನು ಕೂಡ ಕೊಟ್ಟಿದ್ದಾರೆ ಹಿಂದಿ ಅನುವಾದದ ಜೊತೆಗೆ. ಆ ಒಂದು ಶ್ಲೋಕಗಳು ಮುಖ್ಯವಾಗಿ ಬಾಂಬೆ ಎಡಿಷನ್ನಿಂದ ಶ್ಲೋಕಗಳು ಬರುತ್ತೆ. ಆಮೇಲೆ ಕುಂಭಕೋಣ ವರ್ಷನಿಂದ ಅದು ಕೆಲವೊಂದು ಶ್ಲೋಕಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಅದು ಕೂಡ ತುಂಬ ನಮಗೆ ಸಹಾಯಕ ಆಗಿದೆ. ಅದೇ ತರಹ ಈ ದಾಮೋದರ ಸಾತ್ವಾಲೆಕರ್ ಅಂತ ಹೇಳಿ ಅವರು ಈ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯ ಎಲ್ಲ ಹಿಂದಿ ಸಂಸ್ಕೃತ ಶ್ಲೋಕಗಳನ್ನು ಕೊಟ್ಟು ಹಿಂದಿ ಅನುವಾದವನ್ನು ಮಾಡಿದ್ದಾರೆ. ಅದು ಕೂಡ ಒಂದು ಚೆನ್ನಾಗಿರುವ ಒಂದು ಅನುವಾದ ಗ್ರಂಥ, ಅದನ್ನು ಕೂಡ ನಾನು ಬಳಸಿದ್ದೇನೆ. ಇಂಗ್ಲೀಷ್ನಲ್ಲಿ ತುಂಬ ಅನುವಾದಗಳಿದೆ. KM ಗಂಗೂಲಿ ಅಂತ 1882 ಇಸ್ವಿನಲ್ಲಿ ಅವರು ಮಾಡಿದ್ದು. ಆಮೇಲೆ MN ದತ್ ಅವರು, ಬಿಬೇಕ್ ದೆಬ್ರಾಯ್ ಅವರು ಪುಣೆಯವರು ಈಗ ಮಾಡಿ ಕೊಟ್ಟಿರುವಂಥ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು, ಮತ್ತು ವ್ಯಾನ್ ಬ್ಯೂಟೆನ್ ಅಂತ ಹೇಳಿ ಅವರು ಶಿಕಾಗೋ ಯೂನಿವರ್ಸಿಟಿನಲ್ಲಿ ಅವರು ಎಲ್ಲ ಪರ್ವಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಕೆಲವೊಂದು ಅಪ್ ಟು ಉದ್ಯೋಗ ಪರ್ವ ಅವರು ಮಾಡಿದ್ದಾರೆ. ಅದು ಕೂಡ ಕ್ರಿಟಿಕಲ್ ಎಡಿಷನ್ನಿನ ಮೇಲೆ ಆಗಿರುವಂತಹದ್ದು. ಇವೆಲ್ಲವನ್ನು ಕೂಡ ನನಗೆ ಸಹಾಯಕವಾಗಿ ಒಂದು ಅಧ್ಯಯನ ಮಾಡಿ ನಮಗೆ ಅದರಲ್ಲಿ ಯಾವುದು ಕೆಲವೊಂದು ಕಡೆ ನನಗೆ ಅನುವಾದ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಈ ಥರ ಅನುವಾದ, ಬಟ್ ಉಳಿದವರೆಲ್ಲ ಬೇರೆ ಬೇರೆ ಥರ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಕಾಲು ಟಿಪ್ಪಣಿಗಳ ಮೂಲಕ ಕೊಟ್ಟು ಅದಕ್ಕೆ ನಾನು ಯಾಕೆಂದರೆ ಇದು ವಿಚಾರ ನನಗೊಬ್ಬರಿಗೆ ಸಂಬಂಧಿಸಿದ್ದಲ್ಲ. ಇದು ಹಿಂದಿನ ಬಹಳಷ್ಟು ಮಹಾಚಿಂತಕರು ಆಗಿ ಹೋಗಿದ್ದಾರೆ ಮಹಾಭಾರತದ ಮೇಲೆ, ಅವರ ಟಿಪ್ಪಣಿ, ಅವರ ಭಾಷ್ಯ. ಆದರೆ ನನಗೆ ಕಲಿಬೇಕು ಅಂತಂದರೆ ನಾನು ಅದನ್ನು ನೇರವಾಗಿ ಕಲಿಬೇಕು, ಬಟ್ ಉಳಿದವರು ಹೇಳಿದ್ದನ್ನು ಕೂಡ ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಅವರದ್ದು ಒಂದು ಮಹಾ ಸಾಧನೆ. ಅವರೇನು ಕೆಲಸ ಮಾಡಿದ್ದಾರೆ ಅದೆಲ್ಲ ಒಂದು ಚಿಕ್ಕ ಕಾರ್ಯಗಳಲ್ಲ, ಅವರವರದೇ ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಅಂಥೇಳಿ ಈ ಎಲ್ಲ ಅನುವಾದಗಳನ್ನು ನಮಗೆ ಕೊಟ್ಟಂತಹ ಆ ಮಹಾನ್ ಗ್ರಂಥಕಾರರಿಗೆ ಮತ್ತು ಪಂಡಿತರಿಗೆ, ಸ್ಕಾಲರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನನಗನ್ಸುತ್ತೆ ನನ್ನ ಈ ಒಂದು ಧನ್ಯವಾದಗಳನ್ನು ಹೇಳಬೇಕು. ಅನುವಾದಕ್ಕೆ ಕೆಲವು ಕ್ಲಿಷ್ಟ ಭಾಗಗಳು. ನಾನು ಅನುವಾದ ಮಾಡಬೇಕಾದ್ರೆ ಕೆಲವೊಂದು ಕಡೆ ಈ ಕುದುರೆ ಓಡಿದಂಗೆ ಓಡಿ ಹೋಗ್ಬೋದು ನಾವು. ಸಭಾಪರ್ವದಲ್ಲಿ, ದ್ಯೂತ ಪರ್ವದಲ್ಲಿ ಕೆಲವೊಂದು ಘಟನೆಗಳು ನೋಡುವಾಗ ನಮಗೆ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ಬೇಕು, ನಮಗೆ ಅದನ್ನು ಮುಗಿಸ್ಲಿಕ್ಕೆ ಅರ್ಧ ಬಿಡ್ಲಿಕ್ಕೆ ಆಗೋದಿಲ್ಲ. ಅದೇ ಕೆಲವೊಂದು ವಿಚಾರಗಳು ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ನಮಗೆ ಬಹಳ ನಿಧಾನವಾಗಿ ಹೋಗಬೇಕಾಗತ್ತೆ. ಯಾಕೆಂದರೆ ಆ ಒಂದು ವಿಚಾರಗಳು ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮಗೆ ಅನುವಾದ ಮಾಡಲಿಕ್ಕೆ ಆಗಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಬೇರೆ ಎಲ್ಲ ಕೃತಿಗಳದ್ದು ಯೋಚನೆಗಳನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನನಗೆ ಸನಸ್ಸು ಜಾತಿಯ ಬಹಳಷ್ಟು ಕಷ್ಟವಾದ ಒಂದು ಭಾಗ ಅದು ಮಹಾಭಾರತದಲ್ಲಿ. ಒಂದು 5 ಅಧ್ಯಾಯಗಳು, ಬಟ್ 5 ಅಧ್ಯಾಯದಲ್ಲಿ ಸಾಧಾರಣವಾಗಿ ಎಲ್ಲ ಉಪನಿಷತ್ತುಗಳ ಸಾರವನ್ನು ಕೂಡ ಅದರಲ್ಲಿ ತುಂಬಿಸಿದ್ದಾರೆ ಸನಸ್ಸು ಜಾತಿಯದಲ್ಲಿ. ಅಂಥ ಒಂದು ವಿಷಯ ತಿಳ್ಕೊಳ್ಬೇಕು ಅಂದರೆ ನಮಗೆ ಈ ಜೀವನದಲ್ಲಿ ಸಾಕಾಗಲಿಕ್ಕಿಲ್ಲ. ಸಾಧಾರಣವಾಗಿ ಅದಕ್ಕೆ ಯೋಗಿಗಳದ್ದು ಸೊ ಶಂಕರಾಚಾರ್ಯರ ಸನಸ್ಸು ಜಾತಿಯ ಭಾಷ್ಯ ಅದು ಬಹಳ ಮುಖ್ಯ ಆಯಿತು. ಭಗವದ್ಗೀತೆಯನ್ನು ಎಲ್ಲರೂ, ಭಗವದ್ಗೀತೆ ಸಾಧಾರಣ ಒಂದು 200-300 ಜನ
ಅಂದರೆ ನಾವು ಕೃತಿಗಳನ್ನು ನೋಡ್ಬೋದು, ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಾವಿರಾರು ಇದೆ. ಆದರೆ ಅದರ ಏನು ಅರ್ಥ, ಏನು ಮೂಲವಾಗಿ ಏನನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದು ಕೂಡ ಬಹಳ ಒಂದು ಕಷ್ಟ ಅದನ್ನು ನೋಡಲಿಕ್ಕೆ. ಸೊ ಅದಕ್ಕೆ ನಮಗೆ ಕೂಡ ಭಾಷ್ಯವನ್ನು ಬಳಸಬೇಕಾಗತ್ತೆ. ನಾನು ಅದಕ್ಕೆ ಶಂಕರರ ಭಾಷ್ಯವನ್ನು ಬಳಸಿದ್ದೇನೆ. ಹಾಗಂತಲ್ಲ, ನಾನು ಶಂಕರರ ಭಾಷೆ ಆದರೂ ಕೂಡ ನಾನು ನೋಡಿದ್ದೇನೆ, ಒಂದು 20 ಭಾಷ್ಯಗಳಿದೆ ಅವರೊಂದು 4ನೇ ಶತಮಾನದಿಂದ ಶುರು ಮಾಡಿ ಈಗಿನವರೆಗೆ. ಇದು ಎಲ್ಲ ಸಂಸ್ಕೃತದಲ್ಲಿ ಮಾಡಿದಂಥ ಭಾಷ್ಯಗಳು. ಇಂಗ್ಲಿಷಿನ ಮತ್ತು ಕನ್ನಡದಲ್ಲಿ ಇರುವಂತಹದ್ದು ಬೇರೆ, DVG ಅವರದ್ದು ಬೇರೆ, ಬನ್ನಂಜಿ ಅವರದ್ದು ಬೇರೆ, ನಮ್ಮ ಮಧ್ವಾಚಾರ್ಯರಿಂದ ಹಿಡಿದು ಎಷ್ಟೋ ಜನ ಮಾಡಿದ್ದಾರೆ ಇಂಥ ಒಂದು. ಸೊ ಎಲ್ಲವನ್ನು ನೋಡೋದಕ್ಕೆ ಕಷ್ಟ, ನಂಗೆ ಒಂದು ಜೀವಮಾನ ಸಾಕಾಗ್ಲಿಕ್ಕಿಲ್ಲ. ಅದಕ್ಕಾಗಿ ನಾನು ಕೆಲವೊಂದನ್ನು ಆರಿಸ್ಕೊಳ್ಳೋಣ ಅಂಥೇಳಿ ಶಂಕರರ ಒಂದು ಭಾಷೆಯನ್ನು ನಾನು ಬಳಸ್ಕೊಂಡಿದ್ದೇನೆ ಇದಕ್ಕೆ. ಈ ಅನುವಾದ ಎಲ್ಲ ಮಾಡಿದ ನಂತರ ನಾನು ನೋಡಿದೆ, ನಾನು ಮೊದಲನೇ ಸಾರಿ ಆದಿಪರ್ವದಲ್ಲಿ ನಾನು ಏನು ಮಾಡಿದ್ದೆ ಒಂದು 25 ವರ್ಷಗಳ ಹಿಂದೆ, ಅದನ್ನು ತೆಗೆದು ನೋಡಿದರೆ ನನಗೆ ಖುಷಿ ಆಗಲಿಲ್ಲ. ಯಾಕೆ ನನಗೆ ಅನಿಸ್ತಾ ಇದೆ, ಆಗಿನ ಆ ಒಂದು ಶುರು ಮಾಡುವಾಗ ನನಗೆ ಒಂದು ಮೆಚ್ಯೂರಿಟಿ ಇಲ್ಲ. ನಾನು ಸುಮ್ಮನೆ ಅದನ್ನು ಟ್ರಾನ್ಸ್ಲೇಷನನ್ನು ಮಾಡ್ತಾ ಇದ್ದೆ, ಅರ್ಥ ಆಗ್ತಾ ಇರಲಿಲ್ಲ. ಈಗ ನಾವು ಎಲ್ಲವನ್ನೂ ಟ್ರಾನ್ಸ್ಲೇಷನ್ ಮಾಡಿದ ನಂತರ ಮತ್ತೆ ಪುನಃ ಓದುವಾಗ, ನನಗೆ ಎಡಿಟ್ ಮಾಡುವಾಗ ಅನ್ನಿಸ್ತು ಇದು ಸರಿ ಇಲ್ಲ ಅಂಥೇಳಿ. ಮತ್ತೆ ಪುನಃ ಅದನ್ನು ನಾನು ತಿದ್ದುಪಡಿ ಮಾಡ್ತಾ ಇದ್ದೇನೆ. ಆದಿಪರ್ವದಿಂದ ಶುರು ಮಾಡಿದ್ದೇನೆ, ಮತ್ತೆ ತಿದ್ದುಪಡಿ ಮಾಡ್ತಾ. ಈ ತಿದ್ದುಪಡಿ ಮಾಡುವಾಗ ನನಗೆ ಒಂದು ಯೋಚನೆ ಬಂತು. 3 ಯೋಜನೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು, ನಿಮಗೆ ಮೊದಲೇ ಹೇಳಿದ ಹಾಗೆ ಈ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಎಷ್ಟೋ ಶ್ಲೋಕಗಳು ಬಿಟ್ಟು ಹೋಗಿದೆ ಅಂತಂದರೆ ಬೇರೆ ಬೇರೆ ಪಾಠಗಳಲ್ಲಿರುವಂಥದ್ದನ್ನು ಅವರು ಇದರಲ್ಲಿ ಸೇರಿಸಲಿಲ್ಲ. ಅದಕ್ಕೊಂದು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ, ನಮಗೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಆದರೆ ಅದನ್ನು ನಾವು ಬಿಟ್ಟು ಬಿಡಬಾರ್ದು. ಯಾಕೆಂದರೆ ಅದು ನಮ್ಮ ಪರಂಪರೆಯಲ್ಲಿ ಯಾವುದೋ ಒಂದು ಕಡೆ ಅದು ಇತ್ತು, ಯಾವುದೋ ಒಂದು ಪ್ರದೇಶದಲ್ಲಿ ಅದು ಇತ್ತು, ಈಗಲೂ ಇದೆ. ಅದನ್ನು ನಾವು ಬಿಟ್ಟು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ಸೇರಿಸಿ ಮಾಡಬೇಕು ಅಂತ. ಉದಾಹರಣೆಗೆ ಮಹಾಭಾರತದ ಆದಿಪರ್ವದಲ್ಲಿ ನಮ್ಮ ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯಲ್ಲಿ 7,000 ಶ್ಲೋಕ ಇದೆ, 7,026 ಚಿಲ್ಲರೆ ಶ್ಲೋಕಗಳಿದೆ. ಆದರೆ ಬಿಟ್ಟು ಹೋಗಿರುವ ಶ್ಲೋಕಗಳೇ ಸುಮಾರು 2,000 ಶ್ಲೋಕ ಇದೆ. ಸೊ ಅದನ್ನು ನಾನು ಸೇರಿಸಬೇಕು ಅಂತ. ಬಿಟ್ಟು ಹೋಗಿರೋ ವಿಚಾರಗಳು ಬಹಳಷ್ಟಿದ್ದಾವೆ. ಅದರಲ್ಲಿ ಕೆಲವೊಂದು ಬಹಳ ಮುಖ್ಯವಾದಂಥ ವಿಚಾರಗಳು. ಉದಾಹರಣೆಗೆ ಸತ್ಯವತಿ ಅವಳು ಪಿತೃಕನ್ಯೆ ಅನ್ನುವಂಥದ್ದು, ಅದು ವಿಚಾರ, ಅದು ನಮಗೆ ಬಿಟ್ಟು ಹೋದರೆ ಅದು ಸರಿಯಲ್ಲ. ಯಾಕೆಂದರೆ ಪುರಾಣಗಳಲ್ಲಿ ಆ ವಿಷಯಗಳಲ್ಲಿ ಬಂದಿದೆ. ಹಾಗಾಗಿ ನಾವು ಮಹಾಭಾರತದಲ್ಲಿ ಯಾಕೆ ಬಿಡಬೇಕು ಅದನ್ನು? ಸೊ ಅದನ್ನು ಹೀಗಂತ ಹೇಳಿ ಆ 2,000 ಶ್ಲೋಕಗಳಲ್ಲಿ ಬಹಳಷ್ಟು ವಿಚಾರಗಳು ಬಿಟ್ಟು ಹೋಗಿರುವಂಥದ್ದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀನಿ. ಅದೇ ಥರ ಹರಿವಂಶದಲ್ಲಿ ಈ ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಸಾಧಾರಣ 181 ಅಧ್ಯಾಯಗಳು ಬರುತ್ತೆ, 6,000 ಚಿಲ್ಲರೆ ಶ್ಲೋಕಗಳಿದೆ. ಆದರೆ ನಮಗೆ ಜನಪ್ರಿಯ ಹರಿವಂಶವನ್ನು ನೋಡಿದರೆ, ಗೋರಖ್ಪುರದವರ ಹರಿವಂಶವನ್ನು ನೋಡಿದರೆ ಉದಾಹರಣೆಗೆ, ಅದರಲ್ಲಿ 318 ಅಧ್ಯಾಯಗಳಿದೆ, 18,000 ಶ್ಲೋಕಗಳಿದೆ. ಅಂದರೆ 6,000ಕ್ಕೂ 18,000ಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಬಿಟ್ಟು ಹೋಗಿರೋದು ಯಾವುದಪ್ಪ ಅಂತಂದರೆ ಪುಷ್ಕರ ಪ್ರಾದುರ್ಭಾವ, ಆಮೇಲೆ ವಾಮನ ಪ್ರಾದುರ್ಭಾವ, ನರಸಿಂಹ ಪ್ರಾದುರ್ಭಾವ, ಇವೆಲ್ಲವೂ ಕೂಡ ಬಿಟ್ಟು ಹೋಗಿದೆ. ಯಾಕೆಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ, ಈ ಎಲ್ಲ ಸಂಪುಟಗಳಲ್ಲಿ ಇಲ್ಲ ಇದು, ಅದಕ್ಕಾಗಿ ಇದನ್ನು ಬಿಟ್ಟಿದ್ದೇವೆ ಅಂತ ಹೇಳಿ. ಆದರೆ ಇದು ಬಿಡುವಂಥ ವಿಷಯಗಳಲ್ಲ. ಯಾಕೆಂದರೆ ಇದು ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ವಾಮನ ಕಥೆ ಹೇಗೆ ವೀಡ ಅವರು ಹೇಳಿದರು, ಹಾಗೆ ಈ ಹರಿವಂಶದಲ್ಲಿ ಮಹಾಭಾರತದಲ್ಲಿ ಕೂಡ ಅದು ಇರಬೇಕು. ಅದು ಇದ್ರೇನೆ ಅದು ಮಹಾಭಾರತ ಹರಿವಂಶ ಅಂತ ಆಗತ್ತೆ ಅಂತ ಹೇಳಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಯೋಜನೆ. ಅದನ್ನು ಈಗ ಆದಿಪರ್ವದಿಂದ ಶುರು ಮಾಡಿದ್ದೇನೆ. ಆದಿಪರ್ವದಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡನೇದು, ಮಹಾಭಾರತ ಅನ್ನುವಂಥದ್ದು ಒಂದು ಸ್ವತಂತ್ರ ಗ್ರಂಥ ಅಲ್ಲ. ಅದು ಒಂದಕ್ಕೊಂದು ಕೊಂಡಿಯಾಗಿ ನಮಗೆ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ ಮತ್ತು ಒಂದಕ್ಕೊಂದು ಹೊಂದಿಕೊಂಡಿದೆ. ಉದಾಹರಣೆಗೆ ಇಲ್ಲಿ ಬರುವಂಥ ಅನೇಕ ಪಾತ್ರಗಳು, ಘಟನೆಗಳು ಈ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ. ಶ್ವೇತವರಾಹ ಕಲ್ಪದಲ್ಲಿ, ವೈವಸ್ವತ ಮನ್ವಂತರದಲ್ಲಿ, 27ನೇ ದ್ವಾಪರ ಯುಗದಲ್ಲಿ ಮಹಾಭಾರತ ಆಯಿತು ಅಂತ ಹೇಳಿದರೆ ಅದು ಅಷ್ಟಕ್ಕೆ ಅಲ್ಲ. ಅದು ಬಹುಶಃ ಪ್ರತಿಯೊಂದು ಕಲ್ಪದಲ್ಲಿ, ಪ್ರತಿಯೊಂದು ಮನ್ವಂತರದಲ್ಲಿ, ಪ್ರತಿಯೊಂದು ಚತುರ್ಯುಗದಲ್ಲೂ ಆಗುತ್ತದೆ ಅನ್ನುವ ಒಂದು ಸೂಚನೆ ಕೊಡ್ತದೋ ಅನ್ನುವ ಹಾಗೆ ಪುರಾಣಗಳಲ್ಲಿ ಇದೇ ಪಾತ್ರಗಳು, ಇದೇ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ.
ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಕಾಲದ ಕಲ್ಪನೆ, ಲೋಕಗಳ ಕಲ್ಪನೆ, ನಮಗೇನು ಈಗ ಏನು ಫಿಸಿಕ್ಸ್ನಲ್ಲಿ ಹೇಳ್ತೀವಿ ನಾವೆಲ್ಲ ಲೀನಿಯರ್ ಟೈಮ್ ಅಂತ ಹೇಳಿ, ಅದಲ್ಲ, ಸೈಕ್ಲಿಕಲ್ ನಮ್ಮ ಕಾನ್ಸೆಪ್ಟ್ ಆಫ್ ಟೈಮ್. ಋತುಗಳು ಹೇಗೆ ಬಂದು ಹೋಗ್ತವೆ. ಇವತ್ತು ಹೇಗೆ ಮಳೆಗಾಲದಲ್ಲಿ ಮಳೆ ಬರುತ್ತೆ, ನಾಳೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಕೂಡ ಮಳೆ ಬರುತ್ತೆ. ಅದೇ ನೀರು ಇರ್ಲಿಕ್ಕಿಲ್ಲ, ಬಟ್ ಆ ಮಳೆ ಆಗತ್ತೆ. ಸೊ ಆ ಒಂದು ದೃಷ್ಟಿನಲ್ಲಿ ಈ ಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮಹಾಭಾರತದಲ್ಲಿ ಬರುವ ಪಾತ್ರಗಳು, ಮಹಾಭಾರತದಲ್ಲಿ ನಾರದರು ಮುಖ್ಯ ಪಾತ್ರ ಅದರಲ್ಲಿ. ಆದರೆ ನಾರದರು ಯಾರು, ಅವರು ಎಲ್ಲಿ ಹುಟ್ಟಿದ್ರು, ಏನು ಮಾಡಿದ್ರು, ಅದು ಮಹಾಭಾರತದಲ್ಲಿ ಬರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಪುರಾಣಗಳಿಗೇ ಹೋಗ್ಬೇಕಾಗತ್ತೆ. ಅವರು ಯಾರು, ಅವ್ರು ಏನಂತ ಹೇಳಿ. ನಮಗೆ ಮಹಾಭಾರತ ನೋಡಿದ್ರೆ ನಮ್ಗೆ ಅನ್ಸುತ್ತೆ, ಓ ಇವರೊಬ್ರು ಏನೋ ಕೆಲವೊಂದು ಪುರಾಣಗಳಲ್ಲಿ ಕೂಡ ಅನ್ಸುತ್ತೆ ಇವರೊಬ್ರು ಚಾಡಿಕೋರರು, ಅವರು ಒಂದಕ್ಕೆ ಒಬ್ಬರಿಗೆ ಇನ್ನೊಂದು ಹೇಳಿ ಅವರೆಲ್ಲ ಅದ್ರ ಬರುತ್ತೆ ಕಲಹಪ್ರಿಯ ಅಂತ ಹೇಳಿದ್ರೆ ಅವರಿಗೆ ಒಂದು ಡಿಸ್ಕ್ರಿಪ್ಷನ್ ಇದೆ ನಾರದರಿಗೆ. ಬಟ್ ಅವರ ಒಂದು ಭಕ್ತಿ, ಅವರ ಒಂದು ಸೊ ಅದೆಲ್ಲ ಭಾಗವತದಲ್ಲಿ ನಮಗೆ ಸಿಗತ್ತೆ. ಮತ್ತೆ ಅವರು ಹುಟ್ಟಿದ ಯಾರು ಏನು ಅಂತ ಹೇಳಿ ಅದೆಲ್ಲದು ಕೂಡ. ಸೊ ಹಾಗೆ ನಮಗೆ ಬಹಳಷ್ಟು ವಿಷಯಗಳು ನಮಗೆ ಪುರಾಣಗಳಲ್ಲಿ ಏನಿರುವಂತಹದ್ದು ಅದು ಕೂಡ ರಾಮಾಯಣದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಇದೆ. ಸೊ ಅದನ್ನು ಕೂಡ ನಾನು ಸೇರಿಸ್ಕೊಳ್ಬೇಕು ಅಂತ ಅದೊಂದು ಯೋಜನೆಯನ್ನು ಹಾಕೊಂಡಿದ್ದೇನೆ. ಮಹಾಭಾರತದ ಅಧ್ಯಯನಕ್ಕೆ ಇನ್ನೊಂದು ನಾನು ಯೋಜನೆ ಅಂತಂದ್ರೆ ಸಹಾಯಕ ಪ್ರಬಂಧಗಳು. ಮಹಾಭಾರತವನ್ನು ನಾವು ನೋಡುವಾಗ ಉದಾಹರಣೆಗೆ ಆದಿಪರ್ವದಲ್ಲಿ ಕಾಲ, ಪುರಾಣ, ವೇದ, ಉಪನಿಷತ್ತು, ದೇವತೆಗಳು, ಅದರಲ್ಲಿ ಕೂಡ ದೇವತೆಗಳ ಪಂಗಡಗಳು, ಅವರು ಸಾಧ್ಯರು, ಮತ್ತೊಬ್ಬರು ವಸುಗಳು, ರುದ್ರರು, ಆದಿತ್ಯರು, ಇದೆಲ್ಲ ಬರುತ್ತೆ. ಆದರೆ ಅವರು ಕೊಟ್ಟಿದ್ದು ನೋಡಿದ್ರೆ ನಮಗೆ ಅನ್ಸುತ್ತೆ ಇದು ಬಹುಶಃ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗಿನ ಕಾಲದಲ್ಲಿ. ಅವರಿಗೆಲ್ಲ ಗೊತ್ತಿದ್ದದನ್ನ ಇವರು ಅದಕ್ಕೆ ಸಂಕ್ಷಿಪ್ತವಾಗಿ ಬರೆಯೋದನ್ನು ಹೇಳಿದ್ದಾರೆ. ಆದಿತ್ಯರು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ಕಾಲದಲ್ಲಿ. ನಮಗೀಗ ಹೇಗೆ ಅಮೆರಿಕ ಅಂದ್ರೆ ಗೊತ್ತಾಗ್ತದೆ ಯಾವುದು ಅಂತ ಹೇಳಿ, ಏನು ದೇಶ ಅಂತ ಹೇಳಿ, ಯಾಕೆಂದ್ರೆ ನಮಗೆಲ್ಲ ಓದಿದ್ದೀವಿ, ಗೊತ್ತಿದೆ ನಮಗೆ. ಅದೇ ತರ ಬಹುಶಃ ಆ ಒಂದು ಇಟ್ಟುಕೊಂಡು ಅವರು ದೇವಲೋಕ ಅಥವಾ ಪಾತಾಳ ಲೋಕ ಅಂದ್ರೆ ಆಗಿನ ಕಾಲದ ಜನರಿಗೆ ಗೊತ್ತಿತ್ತು ಅದು ಅಂತ. ಆದ್ರೆ ನಮಗೆ ಓದುವವರಿಗೆ ಅದರ ಅರ್ಥ ಏನು, ಅದು ಏನು ಅದು ಅಂತ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಒಂದು ಪ್ರಬಂಧಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಬರಿಬೇಕು ಅಂತ ಆ ಒಂದು ಯೋಜನೆಯನ್ನು ಹಾಕೊಂಡಿದ್ದೇನೆ. ಭಗವಂತನ ಅನುಗ್ರಹದಿಂದ ಮತ್ತು ನಿಮ್ಮೆಲ್ಲರ ಆಶೀರ್ವಾದಗಳಿಂದ ಇದನ್ನು ಪೂರೈಸಿ ಆದಷ್ಟು ಬೇಗನೆ ಪುಸ್ತಕ ರೂಪದಲ್ಲಿ ಈ ಮಹಾಭಾರತ ಅಧ್ಯಯನವನ್ನು ನಿಮ್ಮ ಮುಂದೆ ಇಡಬಲ್ಲೆ ಅಂತ ಒಂದು ವಿಶ್ವಾಸ ಇದೆ. ಮಹರ್ಷೇ ಸರ್ವಲೋಕೇಶು ವಿಶ್ರುತಸ್ಯಾಸ್ಯ ಧೀಮತಃ ಪ್ರವಕ್ಷ್ಯಾಮಿ ಮತಂ ಕೃಷ್ಣಂ ವ್ಯಾಸಸ್ಯ ಅಮಿತ ತೇಜಸಃ. ಲೋಕವಿಶ್ರುತ ಧೀಮತ ಅಮಿತ ತೇಜಸ್ವಿ ಮಹರ್ಷಿ ವ್ಯಾಸನ ಸಂಪೂರ್ಣ ಮತ ಹೇಳ್ತೇನೆ ಅಂತ ಹೇಳಿ ವೈಶಂಪಾಯನರು ಜನಮೇಜನಿಗೆ ಮಹಾಭಾರತವನ್ನು ಹೇಳುವಾಗ ಈ ರೀತಿ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ವ್ಯಾಸರು ಸರ್ವಲೋಕಗಳಲ್ಲಿ ವಿಶ್ರುತರು, ಅವರ ಧೀಮತೆ, ಅವರ ಒಂದು ಬುದ್ಧಿಶಕ್ತಿ, ಅವರ ಒಂದು ಅಮಿತ ತೇಜಸ್ವಿ ಅಂಥವರು ಮಾಡಿರುವಂತಹ ಅವರ ಕೃಷ್ಣಂ ಮತಂ, ಅವರ ಒಂದು ಸಂಪೂರ್ಣವಾದ ಮತವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ ಮಹಾಭಾರತವನ್ನು ಹೇಳುವ ಪ್ರಾರಂಭದಲ್ಲಿ. ಅಂದ್ರೆ ನಮಗನ್ಸುತ್ತೆ ಇದು ಏನಿದು ಕೃಷ್ಣಂ ಮತಂ ಅಂದ್ರೆ ಏನು, ವ್ಯಾಸರ ಒಂದು ಮತ ಏನಿತ್ತು, ಅಭಿಪ್ರಾಯ ಏನಿತ್ತು, ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಮಹಾಭಾರತದಲ್ಲಿ, ಆ ಅರ್ಥವ ಏನು ಅಂತ ಹೇಳಿ ನಮಗೆ ಹೇಳಬೇಕಂದ್ರೆ ಬಹಳಷ್ಟು ದೀರ್ಘವಾಗಿ ಹೋಗುತ್ತೆ. ಆದರೆ ಮಹಾಭಾರತದಲ್ಲಿನೇ ಸ್ವರ್ಗಾರೋಹಣ ಪರ್ವದಲ್ಲಿ ಒಂದು 4 ಶ್ಲೋಕಗಳಲ್ಲಿ ಭಾರತ ಸಾವಿತ್ರಿ ಅಂತ ಹೇಳಿ ಅದನ್ನ ಹೇಳ್ತಾರೆ. ವ್ಯಾಸರು ಶುಕ ಮುನಿಗೆ ತಮ್ಮ ಮಗನಿಗೆ ಇದನ್ನು ಉಪದೇಶ ಮಾಡಬೇಕಾದ್ರೆ ಈ ಒಂದು 4 ಶ್ಲೋಕಗಳ ಜೊತೆಗೆ ಉಪದೇಶ ಮಾಡಿದ್ದಾರೆ. ಇದು ಮಹಾಭಾರತದ ಅರ್ಥ ಅನ್ನುವಂಥದ್ದನ್ನು ಹೇಳ್ತಾರೆ. 4 ಶ್ಲೋಕಗಳೊಂದಿಗೆ ನನ್ನ ಈ ಒಂದು ಮಾತನ್ನ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇ ಶ್ಲೋಕ, ಮಾತಾಪಿತೃ ಸಹಸ್ರಾಣಿ ಪುತ್ರದಾರಶತಾನಿ ಚ ಅನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರಶತಾನಿ ಚ. ನಮಗೆ ನಮ್ಮ ತಂದೆ ತಾಯಿಗಳು ಸಾವಿರಾರು ಮಂದಿ ಆಗಿ ಹೋಗಿದ್ದಾರೆ, ಹೆಂಡತಿ ಮಕ್ಕಳು ಸಾವಿರಾರು ಮಂದಿ ಆಗಿ ಹೋಗಿದ್ದಾರೆ. ಈ ಸಂಸಾರ ಚಕ್ರದಲ್ಲಿ ನಮಗೆ ಅವರು ಗುಳ್ಳೆಗಳಂತೆ ಆಗ್ತಾರೆ, ಹೋಗ್ತಾರೆ, ಬರ್ತಾರೆ ಅಂತ ಒಂದು ವಿಚಾರ. ಅಂದ್ರೆ ಈಗ ನಾವು ನಮ್ಮ ಜೀವನದಲ್ಲಿ ಏನು ಅಂತ ನಾವು ನೋಡ್ತಾ ಇದ್ದೀವಿ, ಇದಿಷ್ಟೇ ಅಲ್ಲ. ನಮ್ಮ ಸಂಬಂಧಗಳು ಇದಿಷ್ಟೇ ಅಲ್ಲ. ನಮ್ಮ ಸಂಬಂಧದಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ, ಅವರಿಗೂ ಎಷ್ಟೋ ಜನ ತಂದೆ ತಾಯಿಗಳಾಗಿದ್ದಾರೆ, ಅವರು ಎಷ್ಟೋ ಸಾರಿ ಆಗಿ ಹೋಗಿದ್ದಾರೆ. ಈ ಒಂದು ಸತ್ಯವನ್ನ ವ್ಯಾಸರು ಮಹಾಭಾರತದಲ್ಲಿ ಪ್ರತಿಯೊಂದು ಕಡೆದಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಈ ಒಂದು ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಎರಡನೇದು ಅಂತಂದ್ರೆ
ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ. ನಮಗೆ ಪ್ರತಿದಿನ ಹರ್ಷ ಕೊಡುವಂತಹದ್ದು, ಭಯವನ್ನುಂಟು ಮಾಡುವಂತಹದ್ದು, ಕೋಪ ಮಾಡುವಂತಹದ್ದು, ದ್ವೇಷವನ್ನುಂಟು ಮಾಡುವಂತಹ ಸಂದರ್ಭಗಳು ಬರ್ತಾನೆ ಇರುತ್ತವೆ, ದಿನಕ್ಕೂ ಬರುತ್ತೆ. ಆದರೆ ಇದನ್ನು ಇದು ಮೂರ್ಖರಿಗೆ ಅಥವಾ ಮೂಢರಿಗೆ ಇದು ಆವಿಶಂತಿ ಅಂದರೆ ಅದನ್ನು ದೇ ಟೇಕ್ ಕಂಟ್ರೋಲ್ ಆಫ್ ದಟ್ ಮೂಢ. ಅವರಿಗೆ ಅನಿಸುತ್ತೆ ಈ ಪ್ರತಿಯೊಂದು ಸಂದರ್ಭಗಳಲ್ಲಿ ನಮಗೆ ಹೀಗೆ ರಿಯಾಕ್ಷನ್ ಮಾಡುವಂತಹದ್ದು. ಆದರೆ ಪಂಡಿತರಿಗೆ ಹಾಗಲ್ಲ. ಪಂಡಿತರು ಅಂದ್ರೆ ಯಾರು? ತನ್ನನ್ನು ತಾನು ತಿಳ್ಕೊಂಡವರು, ತಾನು ಇದೊಂದೇ ಅಲ್ಲ, ಇದು ನನ್ನ ಜೀವನ ಇದೊಂದಷ್ಟೇ ಅಲ್ಲ, ಇದೊಂದು ಕಿಟಕಿ ಮಾತ್ರ, ನಮಗೆ ನಮ್ಮ ಜೀವನ ಇದಕ್ಕಿಂತಲೂ ದೊಡ್ಡದು, ನಮ್ಮ ಒಂದು ಪ್ರಯಾಣ ಇದಕ್ಕಿಂತಲೂ ದೊಡ್ಡದು ಅಂತ ತಿಳ್ಕೊಂಡವರಿಗೆ. ಮತ್ತೆ ಈ ಒಂದು ಸಂದರ್ಭಗಳು ನನಗೆ ಇವತ್ತು ಮಾತ್ರ ಆಗಿದ್ದಲ್ಲ, ಹಿಂದೆ ಕೂಡ ಎಷ್ಟು ಆಗಿ ಹೋಗಿದೆ, ಮುಂದೆ ಕೂಡ ಆಗುವಂತಹದ್ದಿದೆ. ಆದರೆ ನಾನು ಅದೇ ರಿಯಾಕ್ಷನ್ನೇ ಮಾಡ್ತಾ ಇರಬೇಕಾ ಪ್ರತಿ ಸಾರಿನೂ? ಈ ಥರ ಆಯಿತು ಅಂದರೆ ಹೀಗೇನೆ ದುಃಖ ಪಡಬೇಕಾ? ಈ ಥರ ಆಯಿತು ಅಂತಂದರೆ ಅವ್ರು ಈಗ ಹೇಳಿದ್ರು ಅಂದರೆ ಅವರಿಗೆ ಹಾಗೇನೆ ದ್ವೇಷ ಮಾಡಬೇಕಾ? ಅದು ಮಾಡುವಂಥದ್ದು ಅಲ್ಲ, ಮಾಡಬೇಕಾಗಿಲ್ಲ ಅಂತ ಪಂಡಿತರು ಹಾಗೆ ಮಾಡಲ್ಲ. ಅಂಥದ್ದನ್ನು ಆ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಊರ್ಧ್ವಬಾಹುರ್ ವಿರೌಮೇಶ ನಚ ಕಚ್ಚಿ ಶೃಣೋತಿ ಮೇ ಧರ್ಮಾದರ್ಥಚ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ವ್ಯಾಸರು ಹೇಳ್ತಾರೆ, ನಾನು ಕೈಗಳನ್ನು ಮೇಲೆತ್ತಿ ಕೂಕೊಂಡು ಹೇಳ್ತಾ ಇದ್ದೀನಿ, ಆದರೆ ಯಾರೂ ನನ್ನನ್ನು ಕೇಳ್ತಾ ಇಲ್ಲ. ಏನನ್ನು ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಧರ್ಮಾದ್ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಧರ್ಮದಿಂದಲೇ ನಮಗೆ ಅರ್ಥ, ಕಾಮ, ಸಂಪತ್ತು, ಸುಖ ಎಲ್ಲ ಬರುತ್ತೆ ಅಂತಂದ ಆದ್ಮೇಲೆ ನಾವು ಧರ್ಮವನ್ನು ಯಾಕೆ ಫಾಲೋ ಮಾಡೋದಿಲ್ಲ, ಧರ್ಮದಲ್ಲಿ ಯಾಕೆ ನಡೆದುಕೊಳ್ಳೋದಿಲ್ಲ? ಇದೊಂದು ರೆಟಾರಿಕ್ ಕ್ವಶನ್ ವ್ಯಾಸರು ಕೇಳುವಂತಹದ್ದು. ಇದು ಕೂಡ ನಮಗೆ ಮಹಾಭಾರತದಲ್ಲಿ ಆಗಾಗ ಪ್ರತಿ ಬಾರಿನಲ್ಲೂ ನಮಗೆ ಬರುವಂತಹದ್ದು. ಧರ್ಮದಲ್ಲಿ ನಡೆದರೆ ಮಾತ್ರ ನಮಗೆ ಸುಖ ಮತ್ತು ಸಂಪತ್ತು ದೊರೆಯುವಂತಹದ್ದು. 4ನೇದು ನಜಾತು ಕಾಮಾನ್ನ ಭಯಾನ್ನ ಲೋಭ ಧರ್ಮಂ ತ್ಯಜೆ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯೋ ಹೇತುರಸ್ಯ ತ್ವನಿತ್ಯ. ಅಂದ್ರೆ ಯಾವ ಕಾರಣಕ್ಕಾಗಿಯೂ ಧರ್ಮವನ್ನು ಬಿಡಬಾರದು. ತನ್ನ ಜೀವವನ್ನು ಉಳಿಸಿಕೊಳ್ಬೇಕು ಅಂದ್ರೂ ಆವಾಗಲೂ ಕೂಡ ಧರ್ಮವನ್ನು ಬಿಡಬಾರದು. ಯಾಕೆಂದ್ರೆ ಧರ್ಮ ನಿತ್ಯ, ಈ ಸುಖ ದುಃಖ ಅನ್ನುವಂಥದ್ದು ಅನಿತ್ಯ. ಜೀವ ಅನ್ನುವಂಥದ್ದು ನಿತ್ಯವಾದದ್ದು. ಆ ಜೀವ ಯಾವುದರ ಮೂಲಕ ಆಪರೇಟ್ ಮಾಡ್ತಾ ಇದೆ, ನಮ್ಮ ಶರೀರ, ಅದು ಅನಿತ್ಯವಾದದ್ದು. ಈ ಒಂದು ವಿಚಾರಗಳನ್ನ ಈ 4 ಶ್ಲೋಕಗಳಲ್ಲಿ ನಮಗೆ ಮಹಾಭಾರತದಲ್ಲಿ ವ್ಯಾಸರ ಕೃಷ್ಣಂ ಮತಂ, ಅವರ ಸಂಪೂರ್ಣ ಮತ ಏನು ಅಂತ ಅದನ್ನು ಸಂಕ್ಷಿಪ್ತವಾಗಿ 4 ಶ್ಲೋಕಗಳಲ್ಲಿ ನಮಗೆ ಗೊತ್ತಾಗತ್ತೆ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ, ಕಲ್ತ್ಕೊಂಡೆ ಇದರಲ್ಲಿ ಅಂತ ಹೇಳಿ ಇದರೊಂದಿಗೆ ನಾನು ಈ ಮಾತನ್ನ ಮುಗಿಸ್ತೇನೆ. ಹರಿ ಓಂ ತತ್ಸತ್. ಅಣ್ಣ BM ರಮೇಶ್ ಅವರಿಗೆ ಅಭಿನಂದನೆಗಳು ಮತ್ತು ವಂದನೆಗಳು. ನಮ್ಮ ಭಾರತೀಯ ಶಾಸ್ತ್ರ ಗ್ರಂಥಗಳು ದೇಶ ಕಾಲಾತೀತ ಅನ್ನುವುದಕ್ಕೆ ಕೆನಡಾದಲ್ಲಿ ಕುಳಿತು ಈ ಕೆಲಸ ಮಾಡುವವರನ್ನು ಇಲ್ಲಿ ಕುಳಿತು ನಾವು ಅಭಿನಂದಿಸ್ತೇವಲ್ಲ, ಇದು ಒಂದು ಸೂಚನೆ. ಇನ್ನೊಂದು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನನಗನ್ಸಿದ್ದು, ಸ್ಟ್ರೌಟ್ಸ್ಬರ್ಗ್ನ ಒಂದು ದಯಾನಂದ ಸರಸ್ವತಿ ಕೊಯಮತ್ತೂರಿನ ಸ್ವಾಮಿಗಳ ಆಶ್ರಮದಲ್ಲಿ ಕಳೆದ ನವೆಂಬರ್ ಹೊತ್ತಿಗೂ ಅಕ್ಟೋಬರ್ನ ಪೂರ್ವದಲ್ಲೂ ನಾನು ಓಡಾಡ್ತಿದ್ದಾಗ ನನ್ನ ಮಿತ್ರ, ಅಮೇರಿಕಾದ ಮಿತ್ರರೊಬ್ಬರು ನನ್ನ ಜೊತೆಗೆ, ಶ್ರೀವತ್ಸ ಬಲ್ಲಾಳ್ ಅಂತ, ಅದೊಂದು ದೊಡ್ಡ ಆಶ್ರಮ, ಅಲ್ಲಿ ಊಟಕ್ಕೆ ಚಹಾಕ್ಕೆ ಒಂದು ದೊಡ್ಡ ವ್ಯವಸ್ಥೆ. ಅಲ್ಲಿ ನಮ್ಮ ಪಾಡಿಗೆ ನಾವು ಕನ್ನಡ ಮಾತಾಡಿಕೊಂಡು ಕಾಫಿಗೆ ಅವನು ಹೋಗಿದ್ದಾನೆ, ನಾನು ನೀರು ಕುಡಿಲಿಕ್ಕೆ ನಿಂತಿದ್ದೇನೆ. 2 ಹೆಣ್ಮಕ್ಳು ಬಂದರು. ಕನ್ನಡಿಗರಾ ಅಂತ ಕೇಳಿದರು. ಹೌದಮ್ಮ. ಎಲ್ಲಿ, ಬೆಂಗಳೂರು ಗೊತ್ತಾ ಅಂತ ಕೇಳಿದರು. ಹೌದಮ್ಮ. ನಿಮಗೆ ಉಡುಪಿ ಗೊತ್ತಾ ಅಂತ ಕೇಳಿದರು. ಹೌದಮ್ಮ ಅಂತ ನಾನು ಪುನಃ ಅಷ್ಟೇನಾಗ್ತಿದ್ದೆ. ನಿಮಗೆ ಬನ್ನಂಜ ಗೋವಿಂದಾಚಾರ್ಯ ಗೊತ್ತಾ ಅಂತ ಕೇಳಿದರು. ಹೌದಮ್ಮ ಅಂತ ನಕ್ಕೆ. ಬನ್ನಂಜ ಗೋವಿಂದಾಚಾರ್ಯ ಗೊತ್ತಾ ನಿಮಗೆ? ಉಡುಪಿಯವರ, ಒಂದು ಫೋಟೋ ತಕ್ಕೋಬೋದಾ? ಕೆನಡಾದ 2 ತಾಯಂದರು ಅಪ್ಪನನ್ನು ಅಲ್ಲಿ ಕೇಳಿಕೊಂಡು ಪ್ರತಿಕ್ರಿಯಿಸಿದ ರೀತಿ 2 ಫೋಟೋ ಎಲ್ಲ ತಕ್ಕೊಂಡು ತುಂಬ ಹೊತ್ತು ಮಾತಾಡಿ ಹೊರಡುವಾಗ ನನ್ನ ಮಿತ್ರ ಶ್ರೀವತ್ಸ ಬಲ್ಲಾಳ ನಾನು ಅವರ ಮಗಳು ಅನ್ನುವುದನ್ನು ಹೇಳಿದ. ನಾನು ನಿಮಗೆ ಹೇಳೋದು, ಅಪ್ಪ ಯಾವ ಮಟ್ಟದ ವಿಸ್ತಾರದಲ್ಲಿ ಇವತ್ತೂ ಕೂಡ ಇದ್ದಾರೆ. ಇದು ಕೂಡ ಕೆನಡಾದ ಬಾಂಧವ್ಯ.